ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಅಧ್ಯಾಯ 2ರಲ್ಲಿ ಬರುವಂಥದ್ದು ಮಧ್ಯಯುಗದ ಯುರೋಪ್. ಈ ಅಧ್ಯಾಯವನ್ನು ಇಂದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ನಿಮಗೆ ವಿವರಣೆ ನೀಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ನಿಮಗೆ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2.1 ಅಧ್ಯಯನ ಆಧುನಿಕ ಯುಗದ ಪ್ರಾರಂಭ ಪುನರ್ಜೀವನ ಅಂತ ನೋಡ್ತಾ ಇರ್ಬೋದು. ಪುನರ್ಜೀವನ ನೋಡ್ಬೋದು. ಪಾಠದ ಪರಿಚಯ ಕುರಿತು ನೋಡೋದಾದರೆ, ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನು 3 ಯುಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಪ್ರಾಚೀನ ಯುಗ. ಅಂದರೆ ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನು 3 ಯುಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಪ್ರಾಚೀನ ಯುಗ, ಸುಶಾಸನ ಅಂದರೆ 500ರವರೆಗೆ, ಮಧ್ಯಯುಗ ಇದು ಸುಶಾಸನ 500ರಿಂದ 1500ರವರೆಗೆ, ಮತ್ತು ಆಧುನಿಕ ಯುಗ ಅಂದರೆ ಸುಶಾಸನ 15ರಿಂದ ಮಧ್ಯಯುಗದಲ್ಲಿ ಚರ್ಚೆ, ಸಾಂಪ್ರದಾಯಿಕ ಚಿಂತನೆ, ಜನಜೀವನ ಮೇಲೆ ಬಿಗಿಯಾದ ನಿಯಂತ್ರಣ ಸಾಧಿಸಿತು. ಅಂದರೆ 15 ಮತ್ತು 16ನೇ ಶತಮಾನದಲ್ಲಿ ಕಾಲಾವಧಿ ಮಧ್ಯಯುಗದ ಪರಿವರ್ತನೆ ಹೊಸ ಹಾದಿಯನ್ನು ಹಿಡಿಯಿತು. ಅಂದರೆ 15 ಮತ್ತು 16ನೇ ಶತಮಾನ ಕಾಲಾವಧಿ ಮಧ್ಯಯುಗದಲ್ಲಿ ಪರಿವರ್ತನೆ ಹೊಸ ಹಾದಿಯನ್ನು ಹಿಡಿದಿದೆ. ಇಲ್ಲಿಂದ ಆಧುನಿಕ ಯುಗದ ಆರಂಭಗೊಂಡಿದೆ. ಅಂದರೆ ನೋಡ್ಬೋದು, ಇಲ್ಲಿಂದ ಆಧುನಿಕ ಯುಗ ಆರಂಭಗೊಂಡಿದೆ. ಮತ್ತು ಆಧುನಿಕ ಯುಗದ ಆರಂಭದ ಮೂರು ಮಹತ್ವಪೂರ್ಣ ಐತಿಹಾಸಿಕ ಬೆಳವಣಿಗೆ ಎಂದರೆ ಪುನರ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆ ನೋಡ್ಬೋದು. ಅಂದರೆ ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಪುನರುಜ್ಜೀವನ ಚಳವಳಿ ಪರಂಪರನಾಗಿರುವುದು ಬಂದು ನಂಬಿಕೆ, ಆಚರಣೆ ಪ್ರಶ್ನಿಸುವ ಮನೋಧರ್ಮ ಬೆಳೆಸಿತು. ಧರ್ಮದ ಬಗ್ಗೆ ಅಲ್ಲಿರುವ ಜನರಿಗೆ ಇದ್ದ ಮನೋಭಾವ ಬದಲಾಯಿಸಿತು. ಚರ್ಚಿನ ಸಾಂಪ್ರದಾಯಿಕ ನಿಲ್ಲುವುದು ವಿರುದ್ಧ ದೊಡ್ಡ ಆಂದೋಲನ ಆರಂಭವಾಗಿದೆ. ಇದರಿಂದ ಪರಿಣಾಮವಾಗಿ 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ವ್ಯಾಪಕವಾಗಿ ಧಾರ್ಮಿಕ ಸುಧಾರಣಾ ಚಳವಳಿಗಳು ಮತ್ತು ನಡೆಯುವ ಈ ಅಧ್ಯಾಯದ ಧಾರ್ಮಿಕ ಸುಧಾರಣೆ ಅರ್ಥವನ್ನು ಕಾರಣಗತಿಯಿಂದ ಮತ್ತು ಪರಿಣಾಮ ನಿರೂಪಣೆಯಾಗಿ ಮುಂದುವರೆದು ನಾವು ಪ್ರತಿ ಸುಧಾರಣೆ ಚಳವಳಿ ಕುರಿತು ವಿವರಿಸಲಾಗಿದೆ. 16ನೇ ಮತ್ತು 16ನೇ ಶತಮಾನ ನಡೆದ ಭೌಗೋಳಿಕ ಅನ್ವೇಷಣೆ ಮಹತ್ವ, ಕಾರಣ, ಗತಿ ಮತ್ತು ಪರಿಣಾಮ ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಸಾಮರ್ಥ್ಯ ನೋಡೋದಾದರೆ ಎಷ್ಟಿದೆ. ಸಾಮರ್ಥ್ಯ ನೋಡೋದಾದರೆ ಪುನರ್ಜೀವನದ ಪರಿಕಲ್ಪನೆ ಮನದಟ್ಟು ಮಾಡಿಕೊಳ್ಳುವುದು. ಅಂದರೆ ಮನದಟ್ಟು ಮಾಡಿಕೊಳ್ಳುವುದು, ಪುನರ್ಜೀವಕ್ಕೆ ಕಾರಣವಾದ ಅಂಶಗಳು, ಪುನರ್ಜೀವ ಪ್ರಾರಂಭ ಮತ್ತು ಲಕ್ಷಣಗಳನ್ನು ಅರ್ಥೈಸಿಕೊಳ್ಳುವುದು, ಪುನರ್ಜೀವನ ಚಳವಳಿ ಪ್ರೇರಿತ ಮತ್ತು ಸಾಹಿತ್ಯ, ವಾಸ್ತುಶಿಲ್ಪ, ಚಿತ್ರಕಲೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆ ಅರಿಯುವುದು, ಮತ್ತು ಧಾರ್ಮಿಕ ಸುಧಾರಣೆ ಎಂಬುದು ಅರಿಯುವುದು, ಸುಧಾರಣೆಗೆ ಕಾರಣ ಅರ್ಥೈಸಿಕೊಳ್ಳುವುದು. ಮತ್ತು 6ನೇದಲ್ಲಿ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಮತ್ತು ಇತರ ವಹಿಸಿದ ಪಾತ್ರಗಳು ನೋಡ್ಬೋದು. ಮತ್ತು 7ನೇದಾಗಿ ಪ್ರತಿ ಸುಧಾರಣೆಯ ಅರ್ಥ ಹಾಗೂ ಇಗ್ನೇಷಿಯಸ್ ಲಯೋನನ ಪಾತ್ರವನ್ನು ಅರಿಯುವುದು. ಮತ್ತು ಸುಧಾರಣೆ ಪರಿಣಾಮ ತಿಳಿದುಕೊಳ್ಳುವುದು, ಅನ್ವೇಷಣೆಗಳಿಗೆ ಮೂಲವಾದ ಕಾರಣ ಅರಿಯುವುದು, ಸಮುದ್ರಯಾನಗತಿಯನ್ನು ತಿಳಿಯುವುದು, ಅನ್ವೇಷಣೆ ಬೀರಿದ ಜಾಗತಿಕ ಪ್ರಭಾವ ಅರ್ಥೈಸಿಕೊಳ್ಳುವುದು, ಪ್ರಪಂಚದ ನಕಾಶೆಯನ್ನು, ಸಮುದ್ರ ಮಾರ್ಗವನ್ನು ಗುರುತಿಸುವುದು. ಇಷ್ಟು ಪಾಯಿಂಟ್ಗಳು ಇದ್ದಾವೆ. ಇವಾಗ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಗುರುಗಳು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ಮಕ್ಕಳೇ ಪುನರುಜ್ಜೀವನ ಎಂದರೇನು ಗೊತ್ತಾ? ವಿದ್ಯಾರ್ಥಿಗಳು ಅಂತಾರೆ, ಇಲ್ಲ ಗುರುಗಳೇ, ನಮಗೆ ಗೊತ್ತಿಲ್ಲ ಅಂತ ಗುರುಗಳು ಹೇಳ್ತಾರೆ. ಪುನರುಜ್ಜೀವನ ಎಂದರೆ ಮರುಹುಟ್ಟು, ಅಂದರೆ ರೀಸೈನ್ಸಾನ್ಸ್ ಅಂತ ಅಂತಾರೆ. ಅಂದರೆ ರಿನೈಸಾನ್ಸ್ ಅಂತ ಕರೀತಾರೆ. ಇದಕ್ಕೆ ಪುನರುಜ್ಜೀವನ ಎಂಬುದು ಅರ್ಥವಿದೆ. ಜೀವನವು ಸುಮಾರು ಸಾಶ 1400ರಿಂದ 10ರ ಕಾಲಾವಧಿಯಲ್ಲಿ ಯುರೋಪ್ನಲ್ಲಿ ನಡೆಯಿತು ಅಂತ ನೋಡ್ಬೋದು. ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆ ಸೂಚಿಸುತ್ತದೆ. ಪುನರ್ಜೀವನ
ಚಳವಳಿ ಭೌತಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆ ಅನಾವರಣ ಮಾಡುತ್ತದೆ. ಈ ಚಳವಳಿಯು ಆ ಕಾಲದ ಬದಲಾವಣೆ ಬಹುಮುಖಿ ಸಂಕೀರ್ಣ ಒಳಗೊಂಡ ಯುರೋಪ್ನ ಮಧ್ಯಯುಗದ ಆಧುನಿಕ ಯುಗಕ್ಕೆ ಕೊಂಡೊಯ್ಯುತ್ತದೆ ಅಂತ ಗುರುಗಳು ಹೇಳುತ್ತಾರೆ. ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಆಗಿರುವ ಹಲವಾರು ವಿಶಿಷ್ಟಗಳ ಬಗ್ಗೆ ಇದು ಪುನರ್ಜೀವನ ಅಂತ ಹೇಳ್ತಾ ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ವಿದ್ಯಾರ್ಥಿಗಳು ಅಂತಾರೆ ಗುರುಗಳಿಗೆ ಹೇಳ್ತಾರೆ, ಈ ಚಳವಳಿಯು ಎಲ್ಲಿ ಆರಂಭವಾಯಿತು ಅಂದರೆ ವಿದ್ಯಾರ್ಥಿಗಳು ಗುರುಗಳಿಗೆ ಪ್ರಶ್ನೆ ಮಾಡ್ತಾಯಿದ್ರೆ ಈ ಚಳವಳಿ ಎಲ್ಲಿ ಆರಂಭವಾಯಿತು ಅಂತ ಗುರುಗಳು ಹೇಳ್ತಾರೆ. ಇದು ಆರಂಭ ಇಟಲಿಯಲ್ಲಿ ಆಯಿತು ಅಂತ ಹೇಳ್ತಾರೆ. ಇದು ವಿದ್ಯಾರ್ಥಿಗಳು ಕೇಳ್ತಾರೆ ಚಳವಳಿಯಲ್ಲಿ ಆರಂಭವಾಯಿತು ಅಂತ ಕೇಳಿದಾಗ ಗುರುಗಳು ಇದು ಆರಂಭದಲ್ಲಿ ಇಟಲಿಯಲ್ಲಿ ಆಯಿತು ಅಂತ ನೋಡ್ಬೋದು. ದ್ಯಾಮವ್ವ ಅಂತೇಳಿ ದ್ಯಾಮವ್ವ ಅಂತ ವಿದ್ಯಾರ್ಥಿ ಪುನರ್ಜೀವನದ ಲಕ್ಷಣಗಳು ಯಾವುದು ಗುರುಗಳೇ ಅಂತ ಕೇಳ್ತಾಳೆ. ಯಾರು? ದ್ಯಾಮವ್ವ ಗುರುಗೆ ಹೇಳ್ತಾಳೆ ಪುನರ್ಜೀವನದ ಲಕ್ಷಣ ಯಾವ ಗುರುಗಳೇ ಅಂತ. ಗುರುಗಳು ಹೇಳ್ತಾರೆ, ಬಹಳ ಉತ್ತಮವಾದ ಪ್ರಶ್ನೆ. ಎಲ್ಲರೂ ಅವಶ್ಯವಾಗಿ ತಿಳಿಯಲೇ ಬೇಕಾದ ಪುನರ್ಜೀವನದ ಹಲವು ಲಕ್ಷಣ ಹೊಂದಿದೆ. ಅವುಗಳೆಂದರೆ ಮಾನವತಾವಾದ ಎಂಬ ವೈಚಾರಿಕ ಮತ್ತು ವೈಚಾರಿಕತೆ ಎಂಬ ಮುಖ್ಯವಾಗಿದೆ. ಅಂದರೆ ದೀಪಾಲಿ ಅಂತಾಳೆ ಮಾನವತಾವಾದ ಎಂದರೇನು ಅಂತ ಕೇಳ್ತಾಳೆ. ಗುರುಗಳು ಹೇಳುತ್ತಾರೆ, ಗುರುಗಳು ಅಂದರು ದೀಪಾಲಿಗೆ ಹೇಳ್ತಾರೆ, ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೆ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬುದು ಭಾವನೆ ಮಾನವತಾವಾದದು. ಅಂದರೆ ಗುರುಗಳು ಹೇಳ್ತಾರೆ ಮಾನವತಾವಾದ ಎಂದರೇನು ಅಂತ ಕೇಳಿದಾಗ ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯನ್ನು ಮಾನವತಾವಾದ ಅಂತ ಕೇಳ್ತಾರೆ. ಮತ್ತೆ ಕೆಳಗೆ ನೋಡೋದಾದರೆ ಇಲ್ಲಿ ಸ್ವಲ್ಪ ಅಂಡರ್ಲೈನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸಿದ್ದ ವಿದ್ವಾಂಸರನ್ನು ಮಾನವಾಸ್ತಕರು, ಹ್ಯುಮ್ಯಾನಿಟೀಸ್ ಮತ್ತೆ ಎಂದು ಕರೆಯಲಾಗುತ್ತದೆ. ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಅತಿ ಪ್ರಮುಖ. ಮಾನವನು ಪಾಪಿಯಲ್ಲ, ಅವನು ದೇವರ ಸೃಷ್ಟಿತ ಜೀವಿ, ಅತಿ ಶ್ರೇಷ್ಠ ಎಂಬುದಾಗಿ ಸಾರಿದರು. ಇದರಲ್ಲಿ ನೋಡೋದಾದರೆ ಮಾನವಾಸ್ತಕರು ಗಣೇಶ ಅಂತಾರೆ ಮಾನವವಾತನ ಅಂದರೆ ಏನಂದರೆ ನೋಡ್ಬೋದು, ಪುನರ್ಜೀವನದಲ್ಲಿ ಪ್ರಪಂಚದ ಎಲ್ಲ ಆಗು ಹೋಗಲಿ ಮಾನವ ಪಾತ್ರ ಅತಿ ಪ್ರಧಾನ ಎಂಬುದು ಮಾನವವಾದ ಅಂತ ಹೇಳ್ತೇವೆ. ಗಣೇಶ ಕೇಳ್ತಾನೆ ಗುರುಗಳಿಗೆ, ಹಾಗಾದರೆ ವೈಚಾರಿಕತೆ ಎಂದರೇನು ಗುರುಗಳೇ? ಅಂದರೆ ಗುರುಗಳು ಹೇಳ್ತಾರೆ ವೈಚಾರಿಕೆ ಎಂದರೆ ಪ್ರತಿಯೊಂದು ವಿಷಯವೂ ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನಡೆಯುವುದು ಆಗಿದೆ. ಅದರಿಂದ ಸತ್ಯವೆಂದು ಕಂಡುಬರುತ್ತೆ, ಪಾತ್ರ ಒಪ್ಪಿಕೊಳ್ಳುವುದು. ಪುನರ್ಜೀವ ಕಾಲದಲ್ಲಿ ಸ್ವರ್ಗ ನರಕ ಎಂಬ ಪರಲೋಕದ ಪುನರುಜ್ಜೀವನದ ಕಾಲದಲ್ಲಿ ಸ್ವರ್ಗ ನರಕ ಮತ್ತು ಪರಲೋಕ ಚಿಂತನೆ ಪೂರ್ಣವಾಗಿ ಬಿಟ್ಟು ಇಹಲೋಕ ವಿಷಯ ಬಗ್ಗೆ ತೀವ್ರ ಒಲವು ತಳೆಯಾಯಿತು. ಪ್ರಸ್ತುತ ಬದುಕಿ ಹೆಚ್ಚಿನ ಒತ್ತಡ ನೀಡಲಾಯಿತು. ಜೋಸೆಫ್ ಎಂಬ ಹುಡುಗ ಕೇಳ್ತಾನೆ, ಇನ್ಯಾವುದಾದರೂ ಲಕ್ಷಣವಿವೆಯಾ ಗುರುಗಳೇ? ಗುರುಗಳು ಅಂತಾರೆ ಅವುಗಳನ್ನು ಹೊರತುಪಡಿಸಿ ಇನ್ನೆರಡು ಲಕ್ಷಣಗಳಿವೆ. ಅವೆಂದರೆ ಒಂದನೆಯದು ಅಭಿಜಾತ ಭಾಷೆ ಅಂದರೆ ಕ್ಲಾಸಿಕ್ ಲ್ಯಾಂಗ್ವೇಜ್ ಅಂದರೆ ಅಭಿಜಾತ ಭಾಷೆ ಮತ್ತು ಗ್ರೀಕ್ ಮತ್ತು ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ದೇಶಿ ಭಾಷೆಯನ್ನು ಸಾಹಿತ್ಯ ರಚನೆಯಾಗಿ ಎರಡನೇದೆಂದರೆ ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲ ಮೂಡಿದಾಗ. ಜೋಸೆಫ್ ಹೇಳ್ತಾನೆ ಇನ್ಯಾವ 2 ಲಕ್ಷಣಗಳಿವೆ ಅಂತ ಕೇಳಿದಾಗ ಗುರುಗಳು ಅಂತಾರೆ ಅವುಗಳನ್ನು ಹೊರತುಪಡಿಸಿ ಇನ್ನೆರಡು ಲಕ್ಷಣಗಳೆಂದರೆ ಒಂದನೆಯದು ಅಭಿಜಾತ ಭಾಷೆ, ಇನ್ನೊಂದು ಗ್ರೀಕ್ ಮತ್ತು ಲ್ಯಾಟಿನ್ ತೊರೆದು ಸ್ಥಳೀಯ ಭಾಷೆಯನ್ನು ನೋಡಬಹುದು. ಪುನರುಜ್ಜೀವನದ ಛತ್ರ ಕಾಲಾವಧಿ ಹೊಸ ವಿಷಯಗಳನ್ನು ಅರಿಸಿಕೊಂಡು ವಾಸ್ತುಶಿಲ್ಪಕ್ಕೆ ಹೆಚ್ಚು ಮಾನವ ಕೇಂದ್ರವಾಗಿದೆ. ಉದಾಹರಣೆ ಎಗ್ರಜಿ ಚರ್ಚಸ್ ಕೆಲವು ಪ್ರಾರ್ಥನಾ ಮಂದಿರಗಳು ಕಲಾತ್ಮಕವಾಗಿ ವಾಸ್ತುಶಿಲ್ಪಕ್ಕೆ ಮೂಡಿಬಂದಿದೆ. ಇವಾಗ ನೋಡಿದರೆ ಇಸ್ಮಾಯಿಲ್ ಅಂತಾನೆ ಗುರುಗಳೇ ಪುನರುಜ್ಜೀವನದ ಲಕ್ಷಣಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ದಯವಿಟ್ಟು ಪುನರ್ಜೀವನದ ಕಾರಣವನ್ನು ತಿಳಿದುಕೊಳ್ಳಿಯಾ ಗುರುಗಳಂತ. ಖಂಡಿತ ಹೇಳ್ತೀನಿ. ವಿಚಾರ ಸ್ವಾತಂತ್ರ್ಯ ಪುನರ್ಜೀವನ ಪ್ರಧಾನ ಕಾರಣವಾಗುತ್ತದೆ. ಇನ್ನಿತರ ಕಾರಣವು ಇಲ್ಲಿದೆ. ಕಾನ್ಸ್ಟಾಂಟಿನೋಪಲ್ನ ನಗರ ಮೇಲೆ ಆಕ್ರಮಣ, ಭೌಗೋಳಿಕ ಅನ್ವೇಷಣೆ ಪ್ರಭಾವ, ಮುದ್ರಣಯಂತ್ರದ ಶೋಧ, ಶಿಕ್ಷಣ ಪ್ರಸರಣ, ಉಳಿಗಮಾನ್ಯ ಪದ್ಧತಿ ಅವನತಿ ಮುಂತಾದುದು. ಇಸ್ತಾನಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ. ಇದನ್ನು ಹಿಂದೆ ಕಾನ್ಸ್ಟಾಂಟಿನೋಪಲ್, ಅದಕ್ಕೂ ಮೊದಲು ಇನ್ನು ಬೈಜಾಂಟಿಯನ್ ಎಂದು ಎನ್ನುತ್ತಿದ್ದರು. ತಿಮ್ಮಕ್ಕ ಹೇಳ್ತಾಳೆ ಕಾನ್ಸ್ಟಾಂಟಿನೋಪಲ್ನ ನಗರ ಮೇಲೆ ಆಕ್ರಮಣ ವಿವರಿಸಿ ಗುರುಗಳೇ ಅಂತ ಕೇಳ್ತಾರೆ. ಗುರುಗಳು ಹೇಳ್ತಾರೆ 15ನೇ ಶತಮಾನ ಮಧ್ಯಭಾಗದಲ್ಲಿ ಸಾಶಪು 1453ರಲ್ಲಿ
ಟರ್ಕರ ಸುಲ್ತಾನ ಮುಹಮ್ಮದ್ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣದಲ್ಲಿ ಟರ್ಕರ ಚಕ್ರವರ್ತಿ ಕಾನ್ಸ್ಟಾಂಟೈನ್ನಿಂದ ಈ ನಗರವನ್ನು ವಶಪಡಿಸಿಕೊಂಡರು. ಗಮನಬೇಕಾದ ಅಂಶವೇನೆಂದರೆ 1453 ಹಿಂದ 11ನೇ ಶತಮಾನ ಕಾಲ ಈ ನಗರವು ಪ್ರಸಿದ್ಧ ಜ್ಞಾನಾರ್ಜನೆಯಾಗಿ ಕೇಂದ್ರವಾಗಿತ್ತು. ರಜಿಯಾ ಆಕ್ರಮಣದ ಪರಿಣಾಮವಾಗಿ ಏನಾಯಿತು ಗುರುಗಳು ಹೇಳ್ತಾರೆ, ಅರಬ್ಬರಲ್ಲಿದ್ದಂಥ ಟರ್ಕರು ಉದಾರ ಮನೋಭಾವವಿರಲಿದೆ, ಕಲಿಕಾ ಬಗ್ಗೆ ಗೌರವ ಇರಲಿಲ್ಲ. ಅರಬ್ಬರಲ್ಲಿದ್ದ ಟರ್ಕರು ಉದಾರದ ಮನೋಭಾವ, ಕಲಿಕೆ ಬಗ್ಗೆ ಗೌರವವಿರಲಿಲ್ಲ. ಆ ನಗರದಲ್ಲಿ ವಿದ್ವಾಂಸರು ಟರ್ಕರು ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯ ಗ್ರೀಕ್ ಮತ್ತು ಲ್ಯಾಟಿನ್ ಗ್ರಂಥಗಳು ಇಟಲಿ ಮತ್ತು ಯುರೋಪ್ನ ಇನ್ನಿತರ ಭಾಗಗಳಿಗೆ ಪಾಲನೆಯಾಗಿದ್ದರು. ಇಟಲಿಯ ವಿವಿಧ ನಗರದಲ್ಲಿ ನೆಲೆಸಿದ ಅವರು ಪ್ರಾಚೀನ ಜ್ಞಾನ ಪ್ರಚಾರ ಮಾಡತೊಡಗಿತು. ಹೀಗೆ ಕಲಿಕೆಯನ್ನು ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಗೆ ಸ್ಥಳಾಂತರಗೊಂಡಿತು. ಇದು ಪುನರ್ಜೀವನ ಪ್ರೇರಣೆ ನೀಡಿತು. ಜೊತೆಗೆ ಅದೇ ಕಾಲದಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳೆಂದರೆ ಯುರೋಪ್ನಲ್ಲಿ ಸಂಪತ್ತು ಹೆಚ್ಚಿತು. ಭಾರತ, ಅಮೆರಿಕ ಮುಂತಾದ ದೇಶದ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿದರು. ಇಂದು ಯುರೋಪ್ನ ವಸಾಹತುಶಾಹಿ ಶಕ್ತಿಯಾಗಿ ಬದಲಾಯಿಸಿ ಹಾಗೆ ಉಳಿಮಾನಿಕೆ ವ್ಯವಸ್ಥೆಯನ್ನು ಶಿಥಿಲಗೊಳಿಸಿತು. ಅತುಲ್ ಅಂತ ಹೇಳ್ತಾನೆ. ಮುದ್ರಣಯಂತ್ರ ಪುನರುಜ್ಜೀವನಕ್ಕೆ ಹೇಗೆ ಕಾರಣವಾಯಿತು ಗುರುಗಳೇ? ಮುದ್ರಣಯಂತ್ರ ಅಂದರೆ ಪ್ರಿಂಟ್ ಮಾಡೋದು. ಗುರುಗಳು ಹೇಳ್ತಾರೆ, 15ನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು. ಹಿಂದೆ ಒಬ್ಬನು ಒಂದು ವರ್ಷದಲ್ಲಿ ಕೆಲವು 2 ಪುಸ್ತಕ ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು. ಅಂದರೆ ಮುದ್ರಣಯಂತ್ರ ಯಾಕೆ ಬಂತಂತ ನೋಡ್ತಿದ್ರೆ, ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ 2 ಪುಸ್ತಕ ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು. ಮುದ್ರಣಯಂತ್ರ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳು ಮುದ್ರಿಸಲಾಗಿತ್ತು. ಮುಂದೆ ಪುಸ್ತಕದ ಬೆಲೆ ಕಡಿಮೆಗೊಂಡು ಅವು ಬೇಡಿಕೆ ಹೆಚ್ಚಿತು. ಮುದ್ರಣ ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವಾಯಿತು. ಓದುವ ಆಸಕ್ತಿ ಇದ್ದವರಿಗೆಲ್ಲ ಸುಲಭವಾಗಿ ಪ್ರತಿಗಳು ದೊರೆತಾಯಿತು. ಇಲ್ಲಿ ನೋಡ್ತದೆ ಮುದ್ರಣಯಂತ್ರ ನೋಡ್ತಿರ್ಬೋದು. ಗುಟೆನ್ಬರ್ಗ್ ಮುದ್ರಣಯಂತ್ರ ಅಂತ ನೋಡ್ಬೋದು. ಇದು ಗುಟೆನ್ಬರ್ಗ್ ಫಸ್ಟ್ ಮುದ್ರಣಯಂತ್ರ ಅಂದ್ಕೊಳ್ಳಿ. ಇದು ಬಂದಿದ್ದು ಫಸ್ಟ್ ಅಂದ್ಕೊಳ್ಳಿ. ಸಾಶಾ 1450ರಲ್ಲಿ ಸುಮಾರಿಗೆ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವನು ಮಿಯನ್ಸ್ ಎಂಬ ಪಟ್ಟಣದಲ್ಲಿ ಇರುವ ತನ್ನ ಮುದ್ರಣಯಂತ್ರವನ್ನು ಚಲಿಸುವ ಅಂಚಿನ ಮೊಳೆಗಳನ್ನು ಬಳಸಿದನು. ಇದಕ್ಕೆ ಮೊದಲು ಪಡಿ ಎಚ್ಚುಗಳನ್ನು ಬ್ಲ್ಯಾಕ್ ಉಪಯೋಗಿಸಲಾಗುತ್ತಿತ್ತು. ಹೊಸ ತಂತ್ರಗಳನ್ನು ಮಿಂಚಿನ ವೇಗದಲ್ಲಿ ಇಡೀ ಯುರೋಪ್ನಲ್ಲಿ ಹಬ್ಬಿತು. ಇದನ್ನು ಎಲ್ಲ ವಿದ್ವಾಂಸರು ಪೋಪರು ಸಾಗಿಸುತ್ತಿದ್ದರು. ವಿಲಿಯಂ ಕ್ಯಾಕ್ಟೆಟನ್ ಎಂಬ 1477ರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿಸಿದ ಮುದ್ರಣೆಯನ್ನು ಸ್ಥಾಪಿಸಿದನು. ಇವರನ್ನು ನೋಡಿ ಪೆಟ್ರಾಕ್ ಎಂಬುವರು. ನಿಂಗಪ್ಪ ಕೇಳ್ತಾನೆ, ಸಾಹಿತ್ಯ ಕ್ಷೇತ್ರದಲ್ಲಿ ಪುನರ್ಜೀವನ ನೀಡುವ ಕೊಡುಗೆಯನ್ನು ವಿವರಿಸಿ ಗುರುಗಳೇ. ಸಾಹಿತ್ಯ ಕ್ಷೇತ್ರದಲ್ಲಿ ಪುನರ್ಜೀವನ ನೀಡುವ ಕೊಡುಗೆಗಳನ್ನು ವಿವರಿಸಿ. ಗುರುಗಳು ಹೇಳ್ತಾರೆ, ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳು ಸಾಹಿತ್ಯ ರಚನೆಗೊಂಡಿದ್ದು. ಅಂದರೆ ಪುನರ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳು ಸಾಹಿತ್ಯ ರಚನೆಗೊಂಡವು. ಪರಿಣಾಮವಾಗಿ ಜನರು ಆಡು ಭಾಷೆಗೆ ವಿಕಾಸ ಹೊಂದಿತ್ತು. ಮತ್ತು ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯ ಕೃತಿಯನ್ನು ರಚಿಸಿದರು. ಅಂದರೆ ಲೇಖಕರು ಕೂಡ ಬಂದರು ಸಾಹಿತ್ಯದಲ್ಲಿ. ಲೇಖಕರಲ್ಲಿ ಮೊದಲಿಗರು ಯಾರಂದರೆ ಪೆಟ್ರಾಕ್ ಮೊದಲಿಗರು. ಈತನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಮೇಲೆ ಅತೀವ ಅವಮಾನವಿತ್ತು. ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧ. ಯುವ ಸಾಹಿತಿಗಳಿಗೆ ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದುದು. ಡಾಂಟಿ ಇಟಲಿಯ ಮಹಾಕವಿ. ದ ಡಿವೈನ್ ಕಾಮಿಡಿ ಆತನ ಮಹಾಕಾವ್ಯ. ಬೊಕಾಶಿಯೋ ಒಬ್ಬ ಕುಶಲ ಕಥೆಗಾರ. ಡೆಕಾಮೆರನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿ. ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತಸುಧಕರನಾದ ಜಾನ್ ಕಾಲ್ವಿನ್ ಸರ್ವೆಂಟ್. ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ. ಈತನು ತನ್ನ ಡಾನ್ ಕ್ವಿಹೊಟಿ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿ ಮಧ್ಯಯುಗದ ಸರ್ದಾರ ನೈಟ್ಸ್ ಗೇಲಿ ಮಾಡಿದನು. ರಾಜರು ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವೆಯ ಸರ್ದಾರ ಎಂದು ಕರೆತಿದ್ದರು. ಸೇವೆಯ ಸರ್ದಾರ ಅಂತ ನೋಡ್ಬೋದು. ಅಂದರೆ ಇವಾಗ ನೋಡಿದರೆ ಶೇಕ್ಸ್ಪಿಯರ್ ಬರ್ತಾರೆ. ಇಂಗ್ಲಿಷ್ ನಾಟಕರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖವನು. ಇವನು ಕೆಲವು ಶ್ರೇಷ್ಠ ನಾಟಕವನ್ನು ರಚಿಸಿದನು. ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬೇತ್ ಇವು ಮುಂತಾದ ಈತನ ನಾಟಕಗಳು. ಕಾಳಿದಾಸನಂತೆ ಇನ್ನೊಬ್ಬನು ಪ್ರತಿಭಾವಂತ ನಾಟಕಗಾರ.
ಶೇಕ್ಸ್ಪಿಯರ್. ಮಾರ್ಗರೆಟ್ ಕೇಳ್ತಾಳೆ. ಮಾರ್ಗರೆಟ್ ಸಾಹಿತ್ಯಕ್ಕೆ ಪುನರುಜ್ಜೀವನ ನೀಡಿದ ಕೊಡುಗೆ ಹೇಳಿದಿರಾ ಗುರುಗಳೇ? ಇದು ಇನ್ನು ವಾಸ್ತುಶಿಲ್ಪಕ್ಕೆ ಮತ್ತು ಚಿತ್ರಕಲೆಗೆ ಅದು ನೀಡಿದ ಗುರುಗಳೇ ಹೇಳಿವಿರಾ? ಗುರುಗಳು ಹೇಳ್ತಾರೆ, ಪುನರುಜ್ಜೀವನದ ಮತ್ತು ಸೌಂದರ್ಯವನ್ನು ನಾವು ರೋಮಿಯನ್ ಸಂತ್ ಪೀಟರ್ ಚರ್ಚ್, ಲಂಡನ್ನಿನ ಸಂತ್ ಪೌಲ್ ಚರ್ಚ್ ಮತ್ತು ಮುಂತಾದ ಚರ್ಚ್ಗಳು ಕಾಣಬಹುದು. ಈ ಸಂತ್ ಪೀಟರ್ ಚರ್ಚ್ ರೋಮ್ ಅಂತ ನೋಡಬಹುದು. ಇದು ರೋಮ್ದಲ್ಲಿ ಬರುವಂಥದ್ದು. ಜೀವನದ ವಾಸ್ತುಶಿಲ್ಪಗಳೇ ಮಧ್ಯಯುಗದ ಅಲಂಕಾರ ಮತ್ತು ಆಡಂಬರದ ಕ್ಯಾಥಿಕ್ ಶೈಲಿಯಲ್ಲಿ ಕೈಬಿಟ್ಟ ಚೂಪಾದ ಮೊಳೆಯುಳ್ಳ ಕಮಾನುಗಳ ಬದಲು ದುಂಡಾದ ಕಮಾನುಗಳು ಬಳಸಿದರು. ಮತ್ತೆ ನೋಡ್ತಿದ್ರೆ ಡೊನಾಲ್ಡ್ ಹಾಗೂ ಮಹಾನ್ ಶಿಲ್ಪಿ ಈತನು ನಿರ್ಮಿಸಿದನು. ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ. ಹಾಗೆಯೇ ಮೈಕಲ್ ಏಂಜಲ್ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ. ಶಿವಮೂರ್ತಿ ಕೇಳ್ತಾನೆ, ಚಿತ್ರಕಲಾ ರಂಗದಲ್ಲಿ ಅದು ಸಾಧನೆಗೆ ನಮಗೆ ತಿಳಿಸಿ ಗುರುಗಳು ಹೇಳ್ತಾರೆ. ಇಟಲಿಯಲ್ಲಿ 16ನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು. ಅವರಲ್ಲಿ ಲಿಯೋನಾರ್ಡೋ ದಂತ ವಿಂಚಿ ಮತ್ತು ಮೈಕಲಿಸಮ್ ಗಮನಾರ್ಹಬಹುದು. ಇಲ್ಲಿ ವರ್ಜಿನ್ ಆನ್ ದಿ ರಾಕ್ ಆ್ಯಂಡ್ ಲಿಯೋನಾರ್ಡ್ ದ ವಿಂಚಿ. ಮೈಕೆಲೆಂಜಲೋ, ಮೋಸೆಸ್ ಮತ್ತು ಮೈಕೆಲೆಂಜಲೋ ಮತ್ತೆ ನೋಡ್ತಿದ್ರೆ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೊನಾಲಿಸಾ. ಲಿಯೋನಾರ್ಡೋ ದ ವಿಂಚಿ ಇದೇನದು? ಲಿಯೋನಾರ್ಡೋ ದ ವಿಂಚಿ ಅದ್ಭುತ ಚಿತ್ರಕಾರ, ಮೂರ್ತಿ ಶಿಲ್ಪಿ, ವಿಜ್ಞಾನಿ, ಇಂಜಿನಿಯರ್, ವಾಸ್ತುಶಿಲ್ಪ ಮತ್ತು ಗಣಿತಶಾಸ್ತ್ರ. ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಫರ್ ಆ್ಯಂಡ್ ಮತ್ತು ಮೊನಾಲಿಸಾ ಅತ್ಯಂತ ಪ್ರಸಿದ್ಧ ವಚನ ಕೀರ್ತಿ. ದ ವಿಂಚಿಯು ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತನ್ನ ಸಮಕಾಲೀನ ಮೀರಿದಂತೆ ನಿಂತಿದ್ದನು. ಆತನು ಹಾರುವ ಯಂತ್ರ ಮತ್ತು ಸಬ್ಮರೀನರ್, ಪ್ಯಾರಾಚೂಟ್ ಮತ್ತು ಟ್ಯಾಂಕರ್ ಇವುಗಳನ್ನು ವಿನ್ಯಾಸ ತಯಾರಿಸಿದನು. ಆದರೆ ಆತನ ವೈಜ್ಞಾನಿಕ ಸಾಧನೆ ಬಹುಕಾಲ ಬೆಳಕಿಗೆ ಬಾರದೆ ಅಜ್ಞಾತವಾಗಿ ಉಳಿದವು. ಆತನು ಊರ ಮಹಾನ್ ವಾಸ್ತುಶಿಲ್ಪ ಆಗಿದ್ದ. ಇಟಲಿಯಲ್ಲಿ ಕಾಲುವೆಗಳನ್ನು, ರಕ್ಷಣೆ ಕೋಟೆಗಳನ್ನು ನಿರ್ಮಿಸಿದನು. ಸಂಗೀತ ಮತ್ತು ತತ್ವಶಾಸ್ತ್ರ ಆತನಿಗೆ ಪ್ರೌಢವಿತ್ತು. ಇವನು ಏಕಕಾಲದಲ್ಲಿ 2 ಕೈಗಳನ್ನು ಬರೆಯಲು ಬಲ್ಲನು ಹೇಳಲಾಗುತ್ತದೆ. ಆದಿತ್ಯ ಗುರುಗಳೇ, ಪುನರುಜ್ಜೀವನದ ಕಾಲದಲ್ಲಿ ವಿಜ್ಞಾನದ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ವಿವರಿಸಿರಿ. ವಿಜ್ಞಾನ ಕ್ಷೇತ್ರದಲ್ಲಿ ಗುರುಗಳು ಹೇಳ್ತಾರೆ, ಪುನರುಜ್ಜೀವನ ಕಾಲದಲ್ಲಿ ಆಧುನಿಕ ವಿಜ್ಞಾನ ಬೆಳವಣಿಗೆ ಪ್ರಾರಂಭವಾಯಿತು ಎನ್ನಬಹುದು. ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರ ಮುನ್ನಡೆಯಿತು. ಪೋಲೆಂಡಿನಲ್ಲಿ ಕೋಪರ್ನಿಕಸನ್ ಸೂರ್ಯನು ಸುತ್ತ ತಿರುಗುವ ಹಲವಾರು ಗ್ರಹಗಳನ್ನು ಭೂಮಿಯ ಒಂದಾಗಿದೆ ಎಂದು ತಿಳಿದನು. ಆತನ ಸಂಶೋಧನೆ ಆ ಕಾಲವು ಚರ್ಚಿನ ನಂಬಿಕೆಗಳಿಗೆ ವಿರುದ್ಧವಾಗಿದ್ದರಿಂದ ಆತನನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ. ಕೋಪರ್ನಿಕಸ್ ಅಂತ ನೋಡ್ಬೋದು. ಕೋಪರ್ನಿಕಸ್ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟಾಲಮಿ ಹೇಳಿ ಮಾತೆಯೇ ಚರ್ಚಿನ ಸಿದ್ಧಾಂತವಾಯಿತು. ಮುಂದೆ ಜರ್ಮನಿಯಲ್ಲಿ ಗಣಿತಶಾಸ್ತ್ರಜ್ಞ ಕೆಪ್ಲರ್ ಎಂಬುವನು ಕೋಪರ್ನಿಕಸ್ ವಾದ ಪ್ರಯೋಗವಾಗಿ ಸಾಧಿಸಿ ತೋರಿಸಿದನು. ಇಟಲಿಯ ಖಗೋಳಶಾಸ್ತ್ರಜ್ಞ ಗ್ಯಾಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು. ಇಟಲಿಯ ಶಾಸ್ತ್ರಜ್ಞ ಗ್ಯಾಲಿಲಿಯೋ ದೂರದರ್ಶನ ಕಂಡುಹಿಡಿದನು. ಈತನು ಕೋಪರ್ನಿಕಸನ್ ವಾದ ಬಲವಾಗಿ ಪಾಲಿಸಿದನು. ಇದರಿಂದ ಆ ಕಾಲದಲ್ಲಿ ಸಾಂಪ್ರದಾಯಿಕ ಚರ್ಚ್ ಇವನ್ನು ಸಂಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಇನ್ಕ್ವಿಜಿಷನ್ ಒಳಪಡಿಸಿ ಬಲವಂತನ ತಪ್ಪುದನಿಗೆ ನಂತರ ಗ್ಯಾಲಿಲಿಯೋನ ಬಿಡುಗಡೆ ಮಾಡಿದನು. ಇಂಗ್ಲೆಂಡ್ನ ಸರ್ ಐಸಾಕ್ ನ್ಯೂಟನ್ ನೆಲದಿಂದ ಮೇಲೆ ಏರಿದ ವಸ್ತು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣೆಯನ್ನು ಬಲವೇ ಎಂಬುದು ಕಾರಣ ತೋರಿಸಿಕೊಟ್ಟನು. ವಿಲಿಯಂ ಹಾರ್ವೆ 1478 - 1557 ಮಾನವ ದೇಹದಲ್ಲಿ ರಕ್ತ ಪರಿಚಲನೆ ಕ್ರಮವನ್ನು ತೋರಿಸಿಕೊಟ್ಟನು. ವೆಸಲೀಸ್ ಎಂಬ ಬೆಲ್ಜಿಯಂ ವಿಜ್ಞಾನಿ ದೇಹದಲ್ಲಿ ರಕ್ತ ಸಂಚಾರ ಬಗ್ಗೆ ಅಮೂಲ್ಯವಾದ ಗ್ರಂಥವನ್ನು ಪ್ರಕಟಿಸಿದನು. ಈ ಚಿಂತನೆಯಾಗಿ ಸಂಪ್ರದಾಯ ನಂಬಿಕೆ ಪ್ರಸಿದ್ಧ. ಆತನು ಮರಣದಂಡನೆ ಗುರುತಿಸಲಾಯಿತು. ಗ್ಯಾಲಿಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳು ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅವು ಭೂಮಿಯ ತಲುಪುತ್ತಿದ್ದವು ಎಂದು ಸಾಬೀತುಗೊಳಿಸಿದರು. ಪೀಸಾ ಗೋಪುರ ಮೇಲಿಂದ ವಿವಿಧ ತೂಕದ ಫಿರಂಗಿ ಗುಂಡುಗಳು ಕೆಳಗೆ ಹಾಕಿ ಇನ್ನೂ ಪ್ರಾಯೋಗಿಕ ತೋರಿದರು. ಹೀಗೆ ಪುನರುಜ್ಜೀವನ ಆಧುನಿಕ ಸಮಾಜದ ನಾಗರಿಕತೆ ಮೇಲೆ ಮಹತ್ವವನ್ನು ಪ್ರಭಾವ ಬೀರಿತು. ಧಾರ್ಮಿಕ ಸುಧಾರಣೆ. ರವಿವಾರ ಬೆಳಗಿನ ಪ್ರಾರ್ಥನೆ ಮುಗಿಸಿ ಚರ್ಚಿನಿಂದ ಹೊರಬರುತ್ತಿದ್ದ ಪೀಟರ್ ಅಲ್ಲಿ ಲಿಲ್ಲಿ ಕುತೂಹಲದಿಂದ ತನ್ನ ಜಾನಿಗೆ ಪ್ರಶ್ನೆ ಕೇಳಬಯಸಿತು.
ರವಿವಾರ ಬೆಳಗಿನ ಪ್ರಾರ್ಥನೆ ಮುಗಿಸಿ ಚರ್ಚ್ನಿಂದ ಹೊರಬರುತ್ತಿದ್ದ ಪೀಟರ್ ಮತ್ತು ಲಿಲ್ಲಿ ಕುತೂಹಲದಿಂದ ತಂದೆ ಜಾನ್ಗೆ ಪ್ರಶ್ನೆ ಕೇಳಲಾಯಿತು. ಪೀಟರ್, ಕ್ರೈಸ್ತರಲ್ಲಿ ಪಂಗಡಗಳಿವೆ? ಜಾನ್, ಕ್ರೈಸ್ತರಲ್ಲಿ ಅನೇಕ ಪಂಗಡವಿದೆ. ಕ್ಯಾಥೋಲಿಕ್ ಮತ್ತು ಪ್ರಾಟಿಸ್ಟಂಟ್ ಅಂತ ನೋಡ್ಬೋದು ಎಂಬ ಎರಡು ಪಂಗಡಗಳು ನಾವು ಪ್ರಮುಖವಾಗಿ ಕಾಣಬಹುದು. ಪೀಟರ್ ಹೇಳ್ತಾರೆ, ಕ್ರೈಸ್ತರಲ್ಲಿ ಈ ಎರಡು ಪಂಗಡಗಳ ಕಾರಣವೇನು? ಜಾನ್ ಹೇಳ್ತಾನೆ, ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸಮಾಜದ ಮೇಲೆ ಹಿಡಿತ ಸಾಧಿಸಿ ಹಲವಾರು ತಪ್ಪದ ನಿರ್ಧಾರ ಜನರ ಮೇಲೆ ಹೇರಿತು. ಪೋಪ್ ಮತ್ತು ಚರ್ಚಿನ ಅಧಿಕಾರಿ ಸರಳ ಧಾರ್ಮಿಕ ಜೀವನ ನಡೆಸುವ ಬದಲು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದರು. ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಯಿತು. ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಲ್ಲಿಸಿಲ್ಲ. ಚರ್ಚಿನ ಪುರೋಹಿತಶಾಹಿಗಳು ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸುತ್ತಿದ್ದರು. ಈ ಕಾರಣದಿಂದ ಜಾನ್ ವೆಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್ ಮೊದಲಾದ ಚರ್ಚಿನ ಈ ನಡೆಯನ್ನು ಕಾಲಘಟ್ಟದ ಬಯಲಿಗೆ ಆರಂಭಿಸಿದರು. ಜಾನ್ ವೈಕ್ಲೆಫ್ ಅವನು ಧಾರ್ಮಿಕ ಸುಧಾರಣೆ ಉಷತಾರೆ ಮಾರ್ನಿಂಗ್ ಸ್ಟಾರ್ ಎಂದು ಕರೆಯುವರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಈತನು ಚರ್ಚಿನಲ್ಲಿ ಕ್ರಮವಲ್ಲದ ನಡೆಗಳನ್ನು ಬಯಲಿಗೆದನು. ಜಾನ್ ಹಸ್, ಈತನು ಚರ್ಚಿನ ನೀತಿಕ ನಡವಳಿಕೆ ಕಟುವಾಗಿ ಟೀಕಿಸಿದನು. ಚರ್ಚಿನ ನ್ಯಾಯತ್ವವನ್ನು ಅವನು ಗ್ರಹಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವುದು ಒತ್ತಾಯ. ಇದಕ್ಕೆ ಪ್ರತಿಯಾಗಿ ನನ್ನ ಆತ್ಮಸಾಕ್ಷಿ ವಿರುದ್ಧ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಜಾನ್ ಹಸ್ ಉತ್ತರಿಸಿದನು. ಚರ್ಚ್ ಹಾಗೂ ಚರ್ಚ್ಗಳ ನ್ಯಾಯಗಳ ವಿರೋಧಿ. ಅವನನ್ನು ಅಪರಾಧಿಯ ಸಾರಿ ಜೀವಂತ ಸುಡಲಾಯಿತು. ಕ್ಯಾಥೋಲಿಕ್ ಧರ್ಮದ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಪಾಪಕ್ಷಮೆ. ಕ್ಯಾಥೋಲಿಕ್ ಧರ್ಮದ ಬಿರುಕು ಉಂಟಾಗಲು ಮತ್ತೊಂದು ಕಾರಣ ಪಾಪಕ್ಷಮೆ ಪತ್ರವನ್ನು ಮಾರಾಟ. ರೋಮ್ ಪಟ್ಟಣದಲ್ಲಿ ಸಂತ್ ಪೀಟರ್ ಚರ್ಚ್ ಪುನರ್ನಿರ್ಮಾಣ ಪೋಪ್ 10ನೇ ಲಿಯೋ ಅವನಿಗೆ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪಾಪಕ್ಷಮೆ ಪತ್ರವನ್ನು ಖರೀದಿಸಿದನು. ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಇವರು ಸ್ವರ್ಗದ ರಹದಾರಿ ಪಾತ್ರಗಳೆಂಬ ಕುರುಡು ನಂಬಿಕೆಯನ್ನು ಹುಟ್ಟಿಸಲಾಯಿತು. ಇವರಿಂದ ತಿಳಿದ ಮಾರ್ಟಿನ್ ಲೂಥರ್, ಪೋಪ್ ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟೆಯಾಗಿ ಏಕೆ ಮಾಡಬಾರದೆಂದು ಪ್ರಶ್ನಿಸಿದನು. ಗಮನಿಸಿದ ಅಂಶವೆಂದರೆ ಲೂಥರ್ ಸ್ವಂತ ಕ್ರಿಶ್ಚಿಯನ್ ಆಗಿದ್ದ. ಆ ಕಾಲದ ಚರ್ಚಿನ ಮಿತಿ ಪ್ರಶ್ನಿಸುವ ಅನುಭವ ಹೊಂದಿದನು. ಲಿಲ್ಲಿ, ಮಾರ್ಟಿನ್ ಲೂಥರ್ ಯಾರು? ಜಾನ್ ಹೇಳ್ತಾರೆ, ಮಾರ್ಟಿನ್ ಲೂಥರ್ ಒಬ್ಬ ಜರ್ಮನಿಯನ್ ಧಾರ್ಮಿಕ ಸುಧಾರಣಾ ಚಳವಳಿ ಆರಂಭಿಸಿದ ನಾಯಕ. ಈತನು ಸಂತ್ ಆಗಸ್ಟಿನ್ ಚರ್ಚಿನ ಪ್ರತಿನಿಧಿಯಾದವನು. ರೋಮ ಪಟ್ಟಣದಲ್ಲಿ ಪೋಪ್ ಮತ್ತು ಪ್ರವಾದಿ ವೈಭೋಗ ಜೀವನ ಶೈಲಿಯಲ್ಲಿ ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು. ಅವನು ಪಾಪಕ್ಷಮೆ ಪತ್ರವನ್ನು ಕುರಿತು 95 ಹೇಳಿಕೆಯನ್ನು ಬರೆದನು. ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು. ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಯಲ್ಲಿ ಭಾಷಾಂತರ ಕರೆ ಅದೇ ಸಾಮಾನ್ಯ ಜನರಲ್ಲಿ ದೊರೆಯುವಂತಾಯಿತು. ಚರ್ಚಿನ ಧಾರ್ಮಿಕ ಸೇವೆ ಲ್ಯಾಟಿನ್ ಭಾಷೆಯಲ್ಲಿ ಬದಲಾಗಿ ಜರ್ಮನಿ ಭಾಷೆಯಲ್ಲಿ ಪ್ರಾರಂಭಿಸಿದರು. ಪೋಪ್ ಲೂಥರ್ನ ಶಿಕ್ಷೆಗೆ ಗುರುತುಪಡಿಸಿ ರೋಮನ್ ರಾಜನಿಗೆ ಆಜ್ಞಾಪಿಸಿದರು. ಇವಾಗ ನೋಡೋದಾದರೆ ಭೌಗೋಳಿಕ ಅನ್ವೇಷಣೆಗಳು. ನಾಗರತ್ನ, ಭೌಗೋಳಿಕ ಅನ್ವೇಷಣೆ ಎಂದರೆ ಏನು ಅಂತ ಕೇಳ್ತಾಳೆ. ಗುರುಗಳು ಹೇಳ್ತಾರೆ, 17ನೇ ಶತಮಾನದವರೆಗೆ ಯುರೋಪ್ನಲ್ಲಿ ವಿಶ್ವದ ಎಲ್ಲ ಪ್ರದೇಶಗಳಲ್ಲಿ ಪರಿಚಯವಿರಲಿಲ್ಲ. ಭೂಮಿಯ ಚಪ್ಪಟೆಯಾಗಿದೆ ಎಂಬುದು ನಂಬಿಕೆ ಆ ವ್ಯಾಪಾರದಲ್ಲಿ. 15ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ವಿಶ್ವದ ಎಲ್ಲ ಪ್ರದೇಶಗಳು ಪರಿಚಯವಿರಲಿಲ್ಲ. ಅಂದರೆ ವಿಶ್ವದ ಎಲ್ಲ ಪ್ರದೇಶಗಳು ಪರಿಚಯವಿರಲಿಲ್ಲ. ಭೂಮಿಯು ಚಪ್ಪಟೆಯಾಗಿದೆ ಎಂಬುದು ನಂಬಿಕೆ ಇದೆ. ವ್ಯಾಪಾರವಿಲ್ಲ. ಯುರೋಪಿನ ತೀರ ಪ್ರದೇಶವನ್ನು ಮಾತ್ರವೇ ನಡೀತಿತ್ತು. ಕ್ರಮೇಣ ಯುರೋಪ್ನಲ್ಲಿ ತಮ್ಮ ಕುತೂಹಲ, ವ್ಯಾಪಾರ ಹಾಗೂ ಸಾಹಸಿ ಪ್ರವೃತ್ತಿಯಿಂದ ಹೊಸ ಭೂಭಾಗವನ್ನು ಅನ್ವೇಷಣೆ ಮಾಡಿದರು. ಇದನ್ನೇ ಭೌಗೋಳಿಕ ಅನ್ವೇಷಣೆ ಎಂದು ಕರೆಯುತ್ತಾರೆ. ಚರ್ಚ್ ನಾಯಕರು ಭೂಮಿಯ ಚಪ್ಪಟೆಯಾಗಿದೆ, ಅದರ ಅಂಚಿನಲ್ಲಿ ಪರ್ವತವಿದೆ ಎಂಬುದಾಗಿ ಏನನ್ನು ನಂಬಿದರು. ಹೀಗೆ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಅಂಜುತ್ತಿದ್ದರು. ಸಂತೋಷ್, ಭೌಗೋಳಿಕ ಅನ್ವೇಷಣೆ ಕಾರಣ ಅಂಶಗಳು. ಗುರುಗಳು ಹೇಳ್ತಾರೆ, ಭೌಗೋಳಿಕ ಅನ್ವೇಷಣೆ ಕಾರಣ ಅಂಶಗಳು ಈ ರೀತಿ ಇವೆ. ಕಾನ್ಸ್ಟಾಂಟಿನೋಪಲ್ನ ನಗರದ ಮೇಲೆ ಆಕ್ರಮಣ. ಸ. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರ ಮೂಲಕ ನಡೆಯುತ್ತಿದ್ದ ಯುರೋಪ್ನ ವ್ಯಾಪಾರ ಅಡ್ಡಿಯಾಯಿತು. ಇದರಿಂದ ಯುರೋಪಿನರು ಪೂರ್ವ ಏಷ್ಯಾ ದೇಶಗಳ ಹೊರ ಸಮುದ್ರವನ್ನು ಮಾರ್ಗ ಕಂಡುಹಿಡಿಯಲು ಅನಿವಾರ್ಯವಾಯಿತು. ಮಾರ್ಕೊ ಪೋಲಿಯಂ ವಿರುದ್ಧ ವರದಿ. ಏಷ್ಯಾದ ದೇಶಗಳು ಭಾರತ, ಚೀನಾ ಭೇಟಿ ನೀಡಿದ ಮಾರ್ಕೊ ಪೋಲೋ ತನ್ನ ವರದಿಯಲ್ಲಿ ಏಷ್ಯಾ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿದೆ ಎಂಬುದಾಗಿ ವಿವರಿಸಿದನು.
ಅವನ ವರದಿ ಯುರೋಪ್ನ ವರ್ತಕರು ಆಸಕ್ತಿ ಕೆರಳಿಸಿತು. ಏಷ್ಯಾದ ಪದಾರ್ಥ ಬೇಡಿಕೆ. ಏಷ್ಯಾ ದೇಶಗಳ ಸರಕು ಮತ್ತು ಸಾಂಬಾರ ಪದಾರ್ಥ ಯುರೋಪ್ನಲ್ಲಿ ಭಾರಿ ಬೇಡಿಕೆ ಇತ್ತು. ಯುರೋಪ್ನಲ್ಲಿ ಬೇಡಿಕೆ ಇದ್ದ ಭಾರತ ವಸ್ತುಗಳೆಂದರೆ ಕೇಸರಿ, ಸಾಗುವಾನಿ, ಹತ್ತಿ, ಬಟ್ಟೆ, ಹುಣಸೆ ಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಮತ್ತು ಜಾಯ್ಪತ್ರೆ. ವೈಜ್ಞಾನಿಕ ಆವಿಷ್ಕಾರಗಳು. ಈ ಹೊಸ ವೈಜ್ಞಾನಿಕ ಆವಿಷ್ಕಾರ ದಿಕ್ಸೂಚಿ, ನಕ್ಷತ್ರೋನ್ನತಿ ಮಾಪಕ, ಆಸ್ಟ್ರೋಲ್ಯಾಬ್ ಮತ್ತು ನಕ್ಷೆಗಳು ಮತ್ತು ಕ್ಯಾರ್ವೆಲಿ ಎಂಬ ಬೃಹತ್ ಹಡಗುಗಳು ಸಮುದ್ರಯಾನಗಳು ತೊಡಗಿದವು. ನಾವಿಕ ಹೊರಗಿ ಪರಿಗಣಿಸಿದರು. ದಿಕ್ಸೂಚಿ ಮತ್ತು ನಕ್ಷತ್ರ ವ್ಯಾಪಕ ಬೃಹತ್ ಹಡಗು ಚಟುವಟಿಕೆ. ನಾವಿಕರು ದಿಕ್ಸೂಚಿ ಮತ್ತು ನಕ್ಷತ್ರ ಉನ್ನತಿ ವ್ಯಾಪಕನು ಹೊರವಾಗಿ ಹೇಗೆ ಪರಿಗಣಿಸುವುದೆಂದು ತಿಳಿದುಕೊಳ್ಳಿರಿ. ಮತೀಯ ಪ್ರೇರಣೆ. ಕ್ರೈಸ್ತ ಪಥಚಾರಕರು ಏಷ್ಯಾ ಮತ್ತು ಆಫ್ರಿಕಾದಂತ ದೃಷ್ಟಿ ಹಾಯಿಸಿದರು. ಜಹನಾರ ಸಮುದ್ರದಂಥ ಸಾಹಸ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು? ಇಲ್ಲಿ ನೋಡೋದಾದರೆ ಇಷ್ಟಿದೆ ನೋಡಿ. ಕೇಪ್ ಆಫ್ ಗುಡ್ ಹೋಮ್ನಿಂದ ಇಲ್ಲಿ ಬಂದಿದ್ದರು ಫಿಲಿಪ್ನೇಸ್. ಇಲ್ಲಿ ಬಂದು ಇಲ್ಲಿ ಕಲ್ಲಿಕೋಟೆ ಇರುತ್ತಲ್ಲ, ಕಲ್ಲಿಕೋಟೆಯಲ್ಲಿ ಬಂದು ತಲುಪ್ತಾರೆ. ಹಿಂಗೆ ನೀವು ನೋಡ್ಕೊಳ್ಬೋದು. ಇಲ್ಲಿ ಮ್ಯಾಪ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ನೀವು ಹೆಂಗೆ ಬಂದಾರಂತ. ಗುರುಗಳು ಹೇಳುತ್ತಾರೆ, ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡರು ಪೋರ್ಚುಗೀಸರು. ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡರು ಪೋರ್ಚುಗೀಸರು. ಭಾರತ ಮತ್ತು ಚೀನಾ ದೇಶಗಳಲ್ಲಿ ಸಾಗರ ಮಾರ್ಗವನ್ನು ಕಂಡುಹಿಡಿಯುವುದು ಪೋರ್ಚುಗೀಸರ ರಾಜಕುಮಾರ ಹೆನ್ರಿ ಜೀವನದ ಹೆಬ್ಬುರಿಯಾಯಿತು. ಅದಕ್ಕೆ ನೌಕಾಶಾಲೆಯ ತೆರೆದು ಇದರಂಗೆ ಆತನು ಹೆನ್ರಿಯ ನ್ಯಾವಿಗೇಟರ್ ಇಂದ ಜನಪ್ರಿಯನಾಗಿದ್ದನು. ಆತನ ಪ್ರೋಹಸ್ತ ಅಶ್ವನೇಶನೇ ಪ್ರೇರಣೆ ನೀಡಿತು. ಇಲ್ಲಿ ಕೆಳಗೆ ನೋಡೋದಾದರೆ, ಹೆನ್ರಿ ಸ್ಕೂಲ್ ಆಫ್ ದ ನ್ಯಾವಿಗೇಷನ್ ಎಂಬ ಶಾಲೆ ಸ್ಥಾಪಕ. ಪ್ರತಿ ವರ್ಷ ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಈ ಶಾಲೆ ವಸತಿಯಿಂದ ಸಮುದ್ರಯಾನ ಕೈಗೊಳ್ಳುತ್ತಿದ್ದರು. 16ನೇ ಶತಮಾನದಲ್ಲಿ ಆರಂಭವಾದ ವೇಳೆಗೆ ನಾವಿಕ ಮಾರುತಗಳು ಸಮುದ್ರದ ಅಲೆಗಳು ಮತ್ತು ಏರಿಳಿತ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿದ್ದರು. ಯುರೋಪ್ನಲ್ಲಿ ಹಲವಾರು ಪ್ರಮುಖ ನಾವಿಕರು, ಖಗೋಳಶಾಸ್ತ್ರಜ್ಞ ಮತ್ತು ಭೂಗೋಳಶಾಸ್ತ್ರಜ್ಞ ಈ ಶಾಲೆ ಮಾಹಿತಿ ಸೃಷ್ಟಿಸಿದರು. ರಮೇಶ್. ನಾವಿಕರು ಯಾವ ಭೂಭಾಗವನ್ನು ಶೋಧ ಮಾಡಿದರು? ಗುರುಗಳು ಹೇಳ್ತಾರೆ, ಬಾರ್ತೊಲೊಮಿಯೋ ಡಯಸ್ ಮತ್ತು ಪೋರ್ಚುಗೀಸ್ ಎಂಬ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕಾ ದೇಶದಲ್ಲಿ ತುದಿಯ ಕೇಪ್ ತಲುಪಿ 1488ರಲ್ಲಿ ಆ ಪ್ರದೇಶವನ್ನು ಹಡಗನ್ನು ಮಾರುತನು ಹೊಡೆತಕ್ಕೆ ತುತ್ತಾದವು. ಅದರಿಂದ ಆ ಪ್ರದೇಶವು ಕೇಪ್ ಆಫ್ ಸ್ಟ್ರಾಮ್ ಬಿರುಗಾಳಿ ಭೂಶಿರ ಎಂದು ಕರೆದನು. ಮುಂದಿನ ಯಾನಕ್ಕೆ ಬಿರುಗಾಳಿಯಿಂದ ಎರಡನೇ ಜಾನ್ ಆಫ್ರಿಕಾ ದಕ್ಷಿಣ ತುದಿಯಲ್ಲಿ ಬಿರುಗಾಳಿ ಬೋರೆಶೆಲವ ಭರವಸೆ ಬುಷೇರ್ ಕೇಪ್ ಆಫ್ ಗುಡ್ ಆಫ್ ಅನ್ನು ಕರೆದನು. ವಾಸ್ಕೋಡಿಗಾಮ ಮತ್ತೊಬ್ಬ ಪೋರ್ಚುಗೀಸ್ ನಾವಿಕ. ವಾಸ್ಕೋಡಿಗಾಮ ಡಯಸ್ನ ಮಾರ್ಗದಲ್ಲಿ ಹೊರಟನು. ಗುಡ್ ಹೋಪ್ ಬುಷೇರ್ ತಲುಪಿದನು. ತರುವಾಯ ಆಫ್ರಿಕಾದ ಪೂರ್ವ ತೀರ ಮೇಲೆಂದು ದ್ವೀಪವನ್ನು ತಲುಪಿದನು. ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ ದಾಟಿ ಭಾರತದ ಪಶ್ಚಿಮ ತೀರ ಕಲ್ಲಿಕೋಟೆಯಲ್ಲಿ ತಲುಪಿದನು. 1498 ಹೀಗೆ ಅಂದರೆ ವಾಸ್ಕೋಡಿಗಾಮ ಜಲಮಾರ್ಗ ಕಂಡುಹಿಡಿದನು. ಹೀಗೆ 1498 ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಅನ್ವೇಷಣೆ ಆಯಿತು. ವಾಸ್ಕೋಡಿಗಾಮವು ನಿಜವಾಗಿ ಬಂದು ಇಳಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಕಾಂಪೌಂಡ್ ಎಂಬ ಸ್ಥಳಕ್ಕೆ. ಹಾಗೆ ಕಲ್ಲಿಕೋಟೆಯಲ್ಲಿ ಜಾಮೂರಿನ ದೊರೆಗಳು ಆಳ್ತಿದ್ರು. ಮತ್ತೆ ನೋಡೋದಾದರೆ ಕ್ರಿಸ್ಟೋಫರ್ ಕೊಲಂಬಸ್. ಸ್ಪೇನ್ ದೇಶದ ನಾವಿಕನಾಗಿದ್ದ ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬುದು ದೃಢ ನಂಬಿಕೆಯಿಂದ ಪಶ್ಚಿಮ ಮಾರ್ಗಗಳನ್ನು ಸಮುದ್ರಯಾನ ಕೈಗೊಂಡನು. ಸಮುದ್ರಯಾನ ಮಾಡಲು ಸ್ಪೇನ್ನ ದೊರೆ ಫರ್ಡಿನಾಂಡ್ ಮತ್ತು ರಾಣಿ ಇಸಾಬೆಲ್ ಸಹಾಯ ಪಡೆದನು. ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹುದ್ವೀಪ ತಲುಪಿ ಅಂದಿನ ಇಂಡಿಯಾ ಎಂದು ಭಾವಿಸಿ ಅಲ್ಲಿನ ಜನರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. ಇದುವೇ ವೆಸ್ಟ್ ಇಂಡೀಸ್ ದ್ವೀಪವು ಸಮವಾಗಿತ್ತು. ಆಶ್ಚರ್ಯವೆಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನು ಶೋಧಿಸಿದನೆಂದು ತಿಳಿದಿಲ್ಲ. ಕ್ರಿಸ್ಟೋಫರ್ ಕೊಲಂಬಸ್. ಇವನು ನೋಡಿ, ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ ದೇಶದ ನಾಯಕನಾಗಿದ್ದನು. ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬುದು ದೃಢ ನಂಬಿಕೆಯಿಂದಾಗಿ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನ ಕೈಗೊಂಡನು. ಸಮುದ್ರಯಾನ ಮಾಡಲು ಸ್ಪೇನ್ ದೊರೆ ಫರ್ಡಿನಾಂಡ್ ಮತ್ತು ರಾಣಿ ಇಸಾಬೆಲ್ಲಾ
ಸಹಾಯ ಪಡೆದನು. ಆಲ್ಟಾಟಿಕ್ ಸಾಗರವನ್ನು ದಾಟಿ ಬಹುಮಸ ದ್ವೀಪ ತಲುಪಿದನು. ಅಂದಿನ ಇಂಡಿಯಾ ಎಂದು ಭಾವಿಸಿ ಅಲ್ಲಿ ಜನರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. ಇದೇ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿದೆ. ಆಶ್ಚರ್ಯ ಎಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನು ಶೋಧಿಸುತ್ತಾನೆಂದು ತಿಳಿದಿಲ್ಲ. ಕ್ರಿಸ್ಟೋಫರ್ ಕೊಲಂಬಸ್ ಈತ ಆಲ್ಟಾಟಿಕ್ ಸಾಗರ ದಾಟಿ ಪಶ್ಚಿಮವಾಗಿ ಭಾರತದ ತಲುಪುವ ಗುರಿಯನ್ನು ಇಟ್ಟುಕೊಂಡನು. 3 ಹಡಗುಗಳಲ್ಲಿ 88 ಜನರು ನಾವಿಕರೊಡನೆ ಕೊಲಂಬಸ್ 1469 ಆಗಸ್ಟ್ ಪಾಲೋಸ್ ಬಂದರಿನಿಂದ ಆಲ್ಟಾಟಿಕ್ ಸಾಗರದತ್ತ ಸಮುದ್ರಯಾನ ಆರಂಭಿಸಿದನು. ಸುಮಾರು 2 ತಿಂಗಳ ಪ್ರಯಾಣ ಮಾಡಿದನು. ಭೂಮಿಯ ಕಾಣಲಿಲ್ಲ. ಅವನ ಜೊತೆಗಿದ್ದ ನಾವಿಕರು ತಿರುಗಿ ಬಿದ್ದರು. ಇನ್ನು 3 ದಿನಗಳಲ್ಲಿ ಯಾರು ಮೊದಲು ಭೂಮಿಯನ್ನು ಕಾಣುವರೋ ಅವರಿಗೆ 1 ವರ್ಷ ಸಂಬಳ ಜೊತೆಗೆ ವಿಶೇಷ ಬಹುಮಾನ ಕೊಡುವುದೆಂದು ಹೇಳಿ ಕೊಲಂಬಸ್ ಅವರನ್ನು ಹುರಿದುಂಬಿಸಿದನು. ಅದರಿಂದ ಸ್ಫೂರ್ತಿಗೊಂಡ ನಾವಿಕರು ಸಮುದ್ರಯಾನ ಮುಂದುವರಿಸಿ ಕೊನೆಗೆ 1492 ಅಕ್ಟೋಬರ್ 12ರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನು ಕಂಡರು. ದಕ್ಷಿಣ ಅಮೆರಿಕ ಅನ್ವೇಷಣೆ ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಎಂಬಾತನ ನಾಯಕದಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದು ಭಾರತದಂತ ಹೊರಟಿದನು. ಆದರೆ ಭಾರೀ ಗಾಳಿ ಹೊಡೆತಕ್ಕೆ ಸಿಕ್ಕ ನೌಕೆಯು ದಾರಿ ತಪ್ಪ ಪಶ್ಚಿಮದಂತ ಸಾಗಿ ದಕ್ಷಿಣ ಭಾರತ ಅಮೆರಿಕ ಪೂರ್ವ ಕರಾವಳಿ ತಲುಪಿದನು. ಹೀಗೆ ಕೆಬ್ರಾಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕ ಈಗಿನ ಬ್ರೆಜಿಲ್ ಕಂಡುಹಿಡಿಯಲಾಯಿತು. ಅಂದರೆ ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಎಂಬಾತನು ನಾಯಕತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದು ಭಾರತದತ್ತ ಹೊರಟಿದನು. ಆದರೆ ಭಾರೀ ಗಾಳಿಯ ಹೊಡೆತದಿಂದ ಸಿಕ್ಕ ನೌಕೆಯು ದಾರಿ ತಪ್ಪಿ ಪಶ್ಚಿಮದತ್ತಿಗೆ ಸಾಗಿ ದಕ್ಷಿಣ ಭಾರತದ ಪೂರ್ವ ಕರಾವಳಿ ತಲುಪಿತು. ಹೀಗೆ ಕೆಬ್ರಾಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕನ ಈಗಿನ ಬ್ರೆಜಿಲ್ ಕಂಡುಹಿಡಿಯಲಾಯಿತು. ಅಂದರೆ ದಕ್ಷಿಣದ ಅಮೆರಿಕ ಅನ್ವೇಷಣೆ ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಅವರ ಮುಂತಾದ ನಾಯಕತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆಯನ್ನು ಭಾರತದ ಹೊರಟಿಸಿದನು. ಆದರೆ ಭಾರೀ ಗಾಳಿಯ ಹೊಡೆತಕ್ಕೆ ಸಿಕ್ಕ ನೌಕೆಯು ದಾರಿ ತಪ್ಪಿ ಪಶ್ಚಿಮದಂತೆ ಸಾಗಿ ಅಮೆರಿಕದ ಪೂರ್ವ ಕರಾವಳಿ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕ ಈಗಿನ ಬ್ರೆಜಿಲ್ ಕಂಡುಹಿಡಿಯಲಾಯಿತು. ಇಟಲಿ ಅಮೇರೋ ಕೊಲಂಬಸ್ ಮತ್ತು ಮಾರ್ಗವನ್ನು ಅನುಸರಿಸಿ ಹೊರಟ ದಕ್ಷಿಣ ಅಮೆರಿಕದ ಭೂಖಂಡ ತಲುಪಿ ಕೊಲಂಬಸ್ ಕಂಡು ಭೂಭಾಗ ಭಾರತದಲ್ಲಿ ಅದೊಂದು ಹೊಸ ಜಗತ್ತು ಎಂಬುದಾಗಿ ಜಗತ್ತಿನ ಪರಿಚಯ. ಅದರಿಂದ ಈ ಹೊಸ ಜಗತ್ತಿಗೆ FSC ಮತ್ತು ನೆಂಬಗಿ ಅಮೆರಿಕ ಎಂದು ಹೆಸರಿರುವಂತೆ ಜರ್ಮನ್ ಭೂಗೋಳಶಾಸ್ತ್ರ ಮಾರ್ಟಿನ್ ವಾಲ್ಡೋ ಸಿಮ್ಲರ್ ಸಲಹೆ ಮಾಡಿದನು. ಅದೇ ಹೆಸರು ಮಾನಿಕೊಂಡು ಅಂಗೀಕಾರವಾಯಿತು. ಫರ್ಡಿನಾಂಡೋ ಮೆಗಲನ್ ಈತ ಓರ್ವ ಮಹಾನ್ ಪೋರ್ಚುಗೀಸ್ ಸಾಹಸಿ ನಾವಿಕ. ಪ್ರಥಮವಾಗಿ ಭೂ ಪರ್ಯಟನ ನೌಕಾಯಾನ ಕೈಗೊಂಡು ಶ್ರೇಯಸ್ಸು ಈತನದು. ಸ್ಪೇನ್ನಿಂದ ಹಡಗುಗಳಿಗೆ 260 ಸರ್ವಚ ಹೊಡೆದನು. 1519 ಮೈಲಿಗಳಲ್ಲಿ ದಕ್ಷಿಣ ಅಮೆರಿಕದ ದಕ್ಷಿಣ ತುದಿಯಲ್ಲಿ ಬಳಸಿ ಶಾಂತ ಮಹಾಸಾಗರ ದಾಟಿ ಫಿಲಿಪ್ಪೀನ್ಸ್ ತಲುಪಿದನು. ಆದರೆ ಅಲ್ಲಿ ಸ್ಥಳೀಯರೊಡನೆ ನಡೆದ ಕದನದಲ್ಲಿ ಮೆಗಲನ್ ಮರಣ ಹೊಂದಿ ಅವನ ಉಳಿದ ಸಹಚಕರು ವಿಕ್ಟೋರಿ ಎಂಬ ಹಡಗಿನ ಪ್ರದೇಶ ಮಾಡಿದರು. 1522ರಿಂದ ಭೂಮಿಯು ದುಂಡಾಗಿದೆ ಎಂಬ ಸ್ಪಷ್ಟಪಡಿಸಿದರು. ಇವ್ರದ್ದು ನೋಡ್ಕೊಳ್ಳಿ. ಮೈಕೆಲ್ ಭೌಗೋಳಿಕ ಅನ್ವೇಷಣೆ ಅಂದರೆ ಪರಿಣಾಮಗಳೇನು ಅಂದರೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಗುರುಗಳಂದರೆ ಭೌಗೋಳಿಕ ಅನ್ವೇಷಣೆಗಳು ಕೆಲವು ಯುರೋಪಿನ ನಾಗರಿಕತೆ ಮೇಲೆ ಮಾತ್ರವಲ್ಲದೆ ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಜನತೆ ಹಾಗೂ ಗಾಢ ಪ್ರಭಾವ ಬೀರಿದವು. ಅಂದರೆ ಭೌಗೋಳಿಕ ಅನ್ವೇಷಣೆ ಕೆಲವು ಯುರೋಪಿನ ನಾಗರಿಕತೆಯ ಮೇಲೆ ಮಾತ್ರವಲ್ಲದೆ ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕದ ಜನತೆ ಹಾಗೂ ಸಂಸ್ಕೃತಿ ಮೇಲೆ ಗಾಢ ಪ್ರಭಾವ ಬೀರಿದವು. ವಾಣಿಜ್ಯ ವಿಸ್ತರಣೆ ಹೊಸತಾಗಿ ಶೋಧಿಸಲಾದ ಭೂಪ್ರದೇಶವನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳಾಗಿ ಪರಿವರ್ತನೆಗೊಂಡರು. ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು. ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆಗಳಿಗೆ ಈ ವ್ಯಾಪಾರಗಳ ಚಟುವಟಿಕೆಗೆ ಬರುತ್ತಿದ್ದು ಲಾಭವೇ ಯುರೋಪಿನವೇ. ಗುಲಾಮರು ವ್ಯಾಪಾರ ಯುರೋಪಿನಲ್ಲಿ ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳು ಗುಲಾಮರಾಗಿ ಮಾಡಿಕೊಂಡರು. ಕ್ರಮೇಣ ಗುಲಾಮರಾಗಿ ಸರಕುಗಳಂತೆ ಮಾರಲಾಯಿತು. ಮುಂದೆ ಗುಲಾಮರು ವ್ಯಾಪಾರ ದಂಧೆ ಅವಮಾನದ ಹಂತ ತಲುಪಿ ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳುತ್ತಾರೆ. ಕ್ರಿಶ್ಚಿಯನ್ ತತ್ವ ಪ್ರಸಾರ ಈ ಬೆಳವಣಿಗೆ ಕ್ರಿಶ್ಚಿಯನ್ಗೆ ತತ್ವಗಳನ್ನು ಜಗತ್ತಿನಂತೆ ಹರಡಲು ಕಾರಣವಾಯಿತು. ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವುದು ಈ ಬೆಳವಣಿಗೆ ಮಹತ್ವ ಪಾತ್ರವನ್ನು ನಿರ್ವಹಿಸಿತು. ರಾಜಕೀಯ ಪರಿಣಾಮ ಐರೋಪ್ ದೇಶಗಳಲ್ಲಿ ವಸಾಹತು ಸಾಧನೆಗೆ ಮತ್ತು ಅಲ್ಲಿನ ಸಂಪತ್ತಿಗೆ ತೀವ್ರ ಪೈಪೋಟಿ ನಡೆಯಿತು. ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡದಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು. ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗ ಮೇಲೆ ಹೊಂದಿರುವ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣವಾಗಿ. ಉದಾಹರಣೆ, ಸ್ವತಂತ್ರ ಪೂರ್ವದಲ್ಲಿ ಭಾರತ ಇಂಗ್ಲೆಂಡ್ ವಸಾಹತುವಾಗಿತ್ತು. ಮುಖ್ಯ ವಿಷಯಗಳು
ಮುಖ್ಯ ವಿಷಯಗಳು ನೋಡಿದ್ರೆ 1488ರಲ್ಲಿ ಮುಖ್ಯ ಇಸ್ವಿಗಳು 1488ರಲ್ಲಿ ಬಾರ್ತೊಲೊಮ್ಯೂ ಡಾಯಸ್ ಆಫ್ರಿಕಾ ದಕ್ಷಿಣ ಪುಷೇರಿ ತಲುಪಿದನು. 1498 ವಾಸುಡಿಮೆ ಕಲ್ಲುಕೋಟೆಯಲ್ಲಿ ತಲುಪಿದನು. 1492 ಕೊಲಂಬಸ್ ಅಮೆರಿಕ ತಲುಪಿದನು. 1522 ಮೆಗಲಾನ್ ಭೂಪ ದಕ್ಷಿಣ ತಲುಪಿದನು. ಇಷ್ಟು ಇವತ್ತು ಮುಗಿತೀವಿ. ಇವಾಗ ನೋಡೋದಾದರೆ ಇವತ್ತು ನಾನು ನಿಮಗೆ ಅಭ್ಯಾಸ ವೀಡಿಯೋ ಇನ್ನೊಂದು ಸ್ಪೆಷಲಾಗಿ ವೀಡಿಯೋ ಮಾಡ್ತೀನಿ, ಆ ವೀಡಿಯೋನ ವೇಟ್ ಮಾಡಿ. ಸೊ ಇವತ್ತಿನ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೋ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.